ಹಾಯ್ ಎಲ್ರಿಗೂ ನಮಸ್ಕಾರ. ವೈದ್ಯ ನಾರಾಯಣ ಹರಿ ಅಂತ ಇದು ಹಳೆಯ ಕಾಲದಿಂದ ಬಂದಿರುವಂತಹ ಗಾದೆ ಅಲ್ವಾ, ಎಲ್ಲರಿಗೂ ಗೊತ್ತಿರುವಂತಹ ಒಂದು ಗಾದೆ, ಸುಂದರವಾದ ಗಾದೆ. ಪ್ರತಿಯೊಬ್ಬರೂ ಎಲ್ಲರೂ ಮನುಷ್ಯರು. ನಾವು ಒಂದಲ್ಲ ಒಂದು ದಿನ ನಾವು ಆಸ್ಪತ್ರೆಗೆ ಭೇಟಿ ಕೊಡಲೇಬೇಕು, ಸಮಯ ಬಂದರೆ ಅಲ್ಲಿ ಅಡ್ಮಿಟ್ ಮಾಡಲೇಬೇಕು. ಇನ್ನೂ ಅಂತಹ ಒಂದು ಕೆಲವು ತೊಂದರೆಗಳು ಬಂದಾಗ ನಾವು ಸರ್ಜರಿ ಮಾಡಲೇಬೇಕು. ಹಾಗಾಗಿ ನಾವು ಅಂತಹ ಸಮಯದಲ್ಲಿ ನಾವು ನಂಬೋದು ವೈದ್ಯರನ್ನು, ನಾವು ಪ್ರಾರ್ಥನೆ ಮಾಡೋದು ದೇವರನ್ನು ಅಲ್ವಾ. ಎಷ್ಟೇ ದೇವರನ್ನು ಪ್ರಾರ್ಥನೆ ಮಾಡಿದ್ರೂ ನಮಗೆ ಅಲ್ಲಿ ಸಹಕಾರ ಬೇಕಾಗಿರೋದು ವೈದ್ಯರದು. ಅಂತಹ ವೈದ್ಯರಲ್ಲಿ ಒಳ್ಳೆಯ ವೈದ್ಯರನ್ನು ಒಂದು ಬದಿಗೆ ಇಟ್ಟು ಇವತ್ತೊಂದು ನೀಚ ವೈದ್ಯನ ಬಗ್ಗೆ ನಾನೊಂದು ಸ್ಟೋರಿ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಇದಾಗಲೇ ನಮ್ಮ ನಗರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯದಲ್ಲಿ ಕೂಡ ಇದು ತುಂಬ ಸುದ್ದಿಯಾಗಿದೆ. ಹಾಗೆ ಎಲ್ಲ ಈ ವಿಷಯ ನಮ್ಮ ಬಾಯಿಂದ ಬಾಯಿಗೆ, ಆಮೇಲೆ ನ್ಯೂಸ್ ಚಾನಲ್ ಮೂಲಕ ಹರಡ್ತಾ ಇದೆ. ಹಾಗೆ ಇದು ಯಾರೂ ಕ್ಷಮಿಸಲಾಗದಂತಹ ದೊಡ್ಡ ಅಪರಾಧಗಳು. ದಿನಪ್ರತಿ ನೋಡಿದರೆ ಸಾಕಷ್ಟು ಅಪರಾಧಗಳು, ಕೊಲೆಗಳು ಎಲ್ಲವೂ ನಡೀತಾನೆ ಇದೆ. ಅತ್ಯಾಚಾರಗಳೆಲ್ಲ ಯಾವುದನ್ನು ಕೂಡ ಯಾರು ಕ್ಷಮಿಸಲಾಗದಂತಹ ತಪ್ಪುಗಳು. ಅದರಲ್ಲಿ ಒಬ್ಬ ವೈದ್ಯ ಅಂದರೆ ಬಹಳ ವಿದ್ಯಾವಂತನ ಕೈಯಿಂದ ಇಂತಹ ಒಂದು ನೀಚ ಕೃತ್ಯ ಆಗಿದೆ ಅಂದರೆ ಅದನ್ನು ಖಂಡಿತವಾಗಿ ಯಾರೂ ಈ ತಪ್ಪನ್ನು ಕ್ಷಮಿಸೋದು ಇಲ್ಲ. ಇಡೀ ವೈದ್ಯಕೀಯ ಒಂದು ಸಮಾಜನೇ ಇದು ನಾಚಿಕೆ ಪಡುವಂಥದ್ದು. ಅದು ಅಲ್ಲದೆ ಒಂದು ಪ್ರತಿಷ್ಠಿತ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಕೆಲಸ ಮಾಡುವ ಗೋಮುಖ ವ್ಯಾಘ್ರ ನೀಚ, ಇವನಿಗೆ ಇನ್ನೂ ಏನೇನು ಪದಗಳು ಹೇಳೋಣ ಅಂದರೆ ಇದು ಸಾಮಾಜಿಕ ಜಾಲತಾಣ, ಇಲ್ಲಿ ನಾವು ಪದ ಬಳಕೆ ಮಾಡುವಾಗ ಬಹಳ ಜಾಗೃತರಾಗಿರಬೇಕು. ಹಾಗಾಗಿ ಇವನಿಗೆ ಬಳಸುವ ಪದವನ್ನು ನಾನು ಮನಸ್ಸಲ್ಲೇ ಬಳಸ್ತಾ ಇದ್ದೀನಿ. ಈಗ ಡಾಕ್ಟರ್ ಕೃತಿಕಾ ಅಂದ ತಕ್ಷಣ ನನಗೆ ಹೆಸರು ಕೇಳಿದ ತಕ್ಷಣ ನನಗೆ ಇವರು ಹೇಗೆ ಸಾವನ್ನಪ್ಪಿದ್ರು ಎಲ್ಲ ವಿಷಯಗಳು ಗೊತ್ತಾದಾಗ ನನಗೆ ಒಂದು ಕೃತಿಕಾ ಅಂದಾಗ ಒಂದು ವಿದ್ಯಾವಂತೆ, ಮುಗ್ಧ ನತದೃಷ್ಟಿ ಅಂತಲೇ ಹೇಳ್ಬೋದು. ತನ್ನ ಗಂಡ ಇಷ್ಟೆಲ್ಲ ನೀಚ ಕೃತ್ಯ ಮಾಡುವಾಗ ತಾನು ಅಷ್ಟೇ ಓದಿ ವೈದ್ಯಾಗಿರುವ ಪ್ರತಿಭಾಂತ ಹುಡುಗಿಗೆ ಇದು ಎಲ್ಲವೂ ಒಂದು ಸಣ್ಣ ಡೌಟ್ ಬರಲಿಲ್ಲ ಅನ್ನೋದು ಇಲ್ಲಿ ತುಂಬ ಆಶ್ಚರ್ಯ ಪಡಬೇಕಾದ್ದು. ಯಾಕಂದರೆ ಇಲ್ಲಿ ಕೆಲಸ ಮಾಡಿರೋದು ನಂಬಿಕೆ, ಗಂಡನ ಮೇಲಿರೋ ನಂಬಿಕೆ, ಹಾಗೂ ಮಗಳನ್ನು ಕೊಟ್ಟ ಅಳಿಯನ ಮೇಲಿರೋ ನಂಬಿಕೆ, ಅವನಲ್ಲಿರುವಂತಹ ಒಂದು ಗೋಮುಖ ವ್ಯಾಘ್ರನ ಹಿಂದೆ ಇರುವಂತಹ ಸತ್ಯಾಂಶ ಗೊತ್ತಿಲ್ಲದೆ ಆಗಿರುವಂಥ ಘಟನೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಮುಂದೆ ಈ ಡಾಕ್ಟರ್ ಕೃತಿಕಾ ಅನ್ನೋ ಹುಡುಗಿ ಇಲ್ಲ. ಇವತ್ತು ಇವರ ಈ ಗಂಡನ ಒಂದು ಹೇಯ ಕೃತ್ಯದಿಂದ ಮತ್ತು ಇವನ ಒಂದು ಕೆಟ್ಟ ಯೋಚನೆಯಿಂದ ಕೊಲೆಯಾಗಿ ಹೋಗಿರುವಂತಹ ನತದೃಷ್ಟೆ. ಓದುವ ಸಮಯದಲ್ಲಿ ಪ್ರತಿಭಾವಂತ ಹುಡುಗಿ, ಇವರು ಚರ್ಮ ರೋಗ ತಜ್ಞ ಆಗಿದ್ದರು. ಅದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ವೈದ್ಯಾಗಿ ಕೆಲಸ ಮಾಡುವುದಂದರೆ ಅದು ಸಣ್ಣ ಕೆಲಸವೇ ಅಲ್ಲ, ಅದಕ್ಕೆ ಬಹಳ ಅರ್ಹತೆ, ಪ್ರತಿಭೆ ಎಲ್ಲವೂ ಬೇಕಾಗುತ್ತೆ. ಇವರಿಗೆ ವಯಸ್ಸು 29, ಮದುವೆ ಆಗಿರೋದು ಮೇ 26, 2024ರಲ್ಲಿ ಮದುವೆ ಆಗಿದ್ದು, ಬರೀ 11 ತಿಂಗಳಲ್ಲಿ ತಾನು ನಂಬಿದ ಗಂಡನ ಕೈಯಿಂದ ಕೊಲೆ ಆಗಿ ಹೋಗಿರುವಂಥ ನತದೃಷ್ಟ ಹುಡುಗಿ. ಬೇಕಾದಷ್ಟು ಖರ್ಚು ಮಾಡಿ ಒಳ್ಳೆ ರೀತಿಯಲ್ಲಿ ಒಡವೆ ಎಲ್ಲವೂ ಕೊಟ್ಟು ಅತೀ ವಿಜೃಂಭಣೆಯಿಂದ ಮದುವೆ ಮಾಡಿಕೊಟ್ಟ ತಂದೆ ತಾಯಿಗಳು, ಆಮೇಲೆ ಇವನ ಮುಖದಲ್ಲಿ ಒಂದು ಕಂಡುಬರುವ ನಗು, ಇದನ್ನೆಲ್ಲ ನಂಬಿ ತಮ್ಮ ಹುಡುಗಿನ ಅವನ ಕೈಗೆ ಒಪ್ಪಿಸಿದ್ದಾರೆ. ಅನಂತರ ಇವರು ತುಂಬ ಗ್ರ್ಯಾಂಡಾಗಿ ಹನಿಮೂನ್ ಮಾಡಿಕೊಂಡು ಎಲ್ಲವೂ ಬಂದಿದ್ದಾರೆ. ಆದರೆ ಇವರ ಮಧ್ಯದಲ್ಲಿ ಏನು ನಡೆಯಿತು ಯಾರಿಗೂ ಗೊತ್ತಿಲ್ಲ. ಕಾರಣ ಒಂದು ಗ್ಯಾಸ್ಟ್ರೈಟಿಸ್ ಎನ್ನುವ ಒಂದು ಕಾರಣದಿಂದ ವಿಚಿತ್ರ ರೀತಿಯಲ್ಲಿ ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿದಂತಹ ನೀಚನಿವನಿಗೆ ಎನ್ಕೌಂಟ್ರ್ ಮಾಡಿದರೂ ತಪ್ಪಿಲ್ಲ. ಇವನಿಗೆ
ಗಲ್ಲಿಗೇರಿಸಿದ್ರು ತಪ್ಪಿಲ್ಲ. ನಮ್ಮ ಸುತ್ತಮುತ್ತಲು ಇದು ಒಂದು ಕೊಲೆ ಅಲ್ಲ, ಪ್ರತಿ ಹೀಗೆ ಒಂದು ಸಾವಿರಾರು ಕೊಲೆ ಆಗುತ್ತೆ. ಮೊನ್ನೆ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಹುಡುಗಿ ಮದುವೆಗೆ ಒಪ್ಪಿಕೊಂಡಿಲ್ಲ ಅಂತ ಅದು ಕೊಲೆ ಆಯಿತು. ಹಾಗೆ ಅತ್ಯಾಚಾರಗಳು, ಮಕ್ಕಳ ಅತ್ಯಾಚಾರಗಳು, ಕೊಲೆಗಳು, ಮೈಸೂರು ಬೆಲೂನು ಮಾರುವ ಹುಡುಗಿ, ಇದೆಲ್ಲ ನಾವು ಯಾಕೆ ಈ ಪ್ರಪಂಚದಲ್ಲಿ ಹುಟ್ಟಿದೇನೋ ಅನ್ನುವಷ್ಟು ದುಃಖ ತರುವಂಥದ್ದು. ಆದರೆ ಒಬ್ಬ ವೈದ್ಯ ಇನ್ನೊಬ್ಬಳು ವೈದ್ಯಯನ್ನು ಕೊಲೆ ಮಾಡಿದ್ದು ಅಂದರೆ ಇದು ನನಗೆ ಮೊದಲು ಅಂತ ಅನಿಸುತ್ತೆ. ಯಾಕಂದರೆ ವೈದ್ಯರು ಅಂದಾಗ ಅಲ್ಲಿ ಇಬ್ಬರು ಕೂಡ ಪ್ರತಿಭಾವಂತರೆ. ಎಷ್ಟು ಅವರು ಇನ್ನು ಕಮ್ಮಿ ಓದಿದ್ರು ಒಂದು ವೈದ್ಯಕೀಯ ಓದನ್ನು ಮುಗಿಸ್ಬೇಕಂದ್ರೆ ಅವರ ಹತ್ರ ಪ್ರತಿಭೆ ಇದ್ದೇ ಇರುತ್ತೆ. ಇವಳಿಗೆ ತನ್ನ ಗಂಡ ಈ ರೀತಿಯೆಲ್ಲ ಕೊಲೆ ಮಾಡುವಾಗ ಯಾಕೆ ಇದು ತಲೆಗೆ ಹೋಗಿಲ್ಲ, ಯಾಕೆ ಅರ್ಥ ಆಗಿಲ್ಲ, ಯಾಕೆ ಒಂದು ಇಂಜೆಕ್ಷನ್ನ ಇವರು ಪರೀಕ್ಷೆ ಮಾಡಿಲ್ಲ ಅನ್ನೋದೇ ಇಲ್ಲಿ ಆಶ್ಚರ್ಯ. ಅದಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಂಬಿಕೆ ಅಂತ ಇರ್ಬೋದು. ಈಗ ಯಾವ ಕಾರಣಕ್ಕಾಗಿ ಈ ನೀಚ ಮಹೇಂದ್ರ ಈ ಕೃತಿಕಾ ಅವರನ್ನು ಕೊಲೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಈಗ ಇದಾಗಲೇ ಈ ವಿಷಯಗಳು ಬೆಳಕಿಗೆ ಬಂದು ವಿಷಯ ಕೋರ್ಟ್ ಮೆಟ್ಟಲೇರಿದೆ. ಹಾಗಾಗಿ ನಮ್ಮಂಥ ಗೊತ್ತಿಲ್ಲದವರು ಇದರ ಬಗ್ಗೆ ಎಲ್ಲ ತುಂಬ ಮಾತಾಡಲಿಕ್ಕೆ ಹೋಗೋದು ಬೇಡ. ಈ ಹೆಣ್ಣು ಮಗಳ ಕೊಲೆ ಆದಾಗ ಇವರ ತಂಗಿ ವೈದ್ಯ ಆಗಿರೋದ್ರಿಂದ ಅವರಿಗೊಂದು ಸಣ್ಣದಾಗಿ 5-10% ಅಷ್ಟೇ ಡೌಟ್ ಬಂದಿದೆ. ಇಲ್ಲಾಂದರೆ ಅದು ಕೂಡ ಮುಚ್ಚಿ ಹೋಗುವಂತಹ ಕೇಸ್ ಆಗಿತ್ತು. ಅವರು ಏನು ಮಾಡ್ತಾರೆ, ಸುಮ್ಮನೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಟ್ಟುಬಿಡ್ತಾರೆ. ಅವರಿಗೆ ಅಷ್ಟೊಂದು ಆಳವಾಗಿ ಅದರ ಬಗ್ಗೆ ಡೌಟ್ ಇರೋದಿಲ್ಲ. ಹೆತ್ತ ತಂದೆ ತಾಯಿಗಳಿಗಂತೂ ಡೌಟೇ ಇರೋದಿಲ್ಲ. ಅಂದರೆ ಅವನು ಆ ರೀತಿಯಲ್ಲಿ ನಾಟಕ ಮಾಡಿರ್ತಾನೆ. ಇವಳನ್ನು 11 ತಿಂಗಳು ಇವಳ ಜೊತೆ ಜೀವನ ಮಾಡಿದ್ರು ಅದು ಯಾವ ರೀತಿ ಯೋಚನೆ ಮಾಡಿರ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ. ಇವನೊಂದು ಅನಸ್ತೇಶಿಯ ಕೊಟ್ಟು ಈ ಹೆಣ್ಣು ಮಗುವನ್ನು ಕೊಲೆ ಮಾಡಿದ್ದಾನೆ. ಆ ಅನಸ್ತೇಶಿಯ ಹೆಸರು ಪ್ರೋಪೋಪಾಲ್ ಅಂತ. ಹಾಗಾಗಿ ಅದು ನಿಧಾನದ ಬಾಡಿ ಒಳಗಡೆ ಸೇರಿ ಹಾಗೆ ಪ್ರಜ್ಞೆ ಬಂದು ಹಾಗೆ ತನ್ನ ಜೀವವನ್ನು ಕಳೆದುಕೊಂಡಿರುವಂತಹ ನತದೃಷ್ಟೆ. ಇವನು ಯಾವ ಥರ ಬುದ್ಧಿ ಉಪಯೋಗಿಸಿದಾನೆ ಅಂದರೆ, ತನ್ನ ತವರು ಮನೆಯಲ್ಲೇ ಇವಳನ್ನು ಮುಗಿಸಿಬಿಟ್ರೆ ನನ್ನ ಮೇಲೆ ಯಾವುದೇ ಸಂಶಯ ಬರೋದಿಲ್ಲ. ಆಮೇಲೆ ನಾನು ಅತ್ತೆ ಮಾವ ಜೊತೆ ಚೆನ್ನಾಗಿದ್ದರೆ ನನ್ನ ಮೇಲೆ ಯಾವುದೇ ಸಂಶಯ ಬರೋದಿಲ್ಲ ಅಂತ ಒಂದು ಒಳ್ಳೆಯ ಐಡಿಯಾವನ್ನು ಉಪಯೋಗಿಸ್ಕೊಂಡು ತನ್ನ ಹೆಂಡತಿಯ ಕಥೆಯನ್ನು ಮುಗಿಸಿದರೆ ಇವರು ನಂಬಿದ್ದಾರೆ. ಯಾಕಂದರೆ ಅವನಲ್ಲಿರುವ ಈ ನಾಟಕೀಯ ಸ್ವಭಾವದಿಂದಾಗಿ ಈ ಮನೆಯವರೆಲ್ಲ ಇವನನ್ನು ಬಹಳ ನಂಬಿದ್ದರು. ಆದರೆ ಸಾವು ನಡೆದಾಗ ತಂಗಿ ಮಾತ್ರ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಾಗ 6 ತಿಂಗಳ ನಂತರ FSL ರಿಪೋರ್ಟ್ ಬರುತ್ತೆ. ಆಗ ಪರೀಕ್ಷೆ ಮಾಡಿದ ರಿಪೋರ್ಟ್ ಬರಲಿಕ್ಕೆ 6 ತಿಂಗಳ ಸಮಯ ತಗೊಳುತ್ತೆ. ಅದರಲ್ಲಿ ಗೊತ್ತಾಗುತ್ತೆ ಅನಸ್ತೇಶಿಯ ಕೊಟ್ಟು ಈ ಹೆಣ್ಣು ಮಗಳನ್ನು ಕೊಲೆ ಮಾಡಲಾಗಿದೆ. ಯಾರು ಕೊಟ್ಟರು ಅನಸ್ತೇಶಿಯ? ಇದೇ ನೀಚ ಡಾಕ್ಟರ್ ಮಹೇಂದ್ರ ಕೊಟ್ಟಲ್ವ. ಹಾಗಾಗಿ ಇವನು ಮನಪೂರ್ವಕ ಇದನ್ನು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಇವನಿಗೆ ಸಾಕಷ್ಟು ಬೇರೆ ಬೇರೆ ಹಿನ್ನೆಲೆಗಳೆಲ್ಲ ಇದೆ ಅಂತ ಅದು ಕೂಡ ಗೊತ್ತಾಯಿತು. ಹಾಗಾಗಿ ಇದೀಗ ತನಿಖಾ ಇದರಲ್ಲಿ ಇದೆ, ಈಗ ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಇವನು 100ಕ್ಕೆ 100 ಇವನು ಮನಪೂರ್ವಕವಾಗಿ ಕೊಲೆ ಮಾಡಿದ್ದಾನೆ. ಆ ಕೊಲೆಯ ನಂತರ ಇವನು ಏನು ಮಾಡಿದ್ದಾನೆ, ಇನ್ನೆಲ್ಲೂ ನಾನು ಸಿಕ್ಕಾಕೊಳ್ಳೋದಿಲ್ಲ, ಇದೆಲ್ಲ ಮುಗಿದು ಹೋಯಿತು, ಪೋಸ್ಟ್ ಮಾರ್ಟಮಿಗೂ ತಡೆ ಹಾಕಿದ. ಆಮೇಲೆ ಇವನು ಇನ್ನೊಂದು ಐಡಿಯಾ ಮಾಡಿದ, ನನಗೆ ತುಂಬ ದುಃಖ ಆಗ್ತಾಯಿದೆ, ನನಗೆ ಅವರ ಬಟ್ಟೆ ಬರೆ ಕೊಡಿ, ನನಗೆ ಚಿನ್ನ ಕೊಡಿ, ಅದನ್ನಾದರೂ ನೋಡಿ ನಾನು ಸಂತೋಷ ಪಡ್ತೀನಿ ಅಂತ ನಾಟಕ ಮಾಡಿ ಈ ವಿದ್ಯಾವಂತ ಮುಗ್ಧರಿಂದ ಅದನ್ನು ಕೂಡ ತಗೊಂಡು ಹೋಗಿದ್ದಾನೆ. ಯಾಕೆಂದರೆ ಅಲ್ಲಿ ಬಟ್ಟೆ ಬರೆ ಕೇಳಿದ್ದು ಯಾಕೆಂದರೆ ಬರೀ ಒಡವೆ ಕೇಳಿದರೆ ಡೌಟ್ ಆಗುತ್ತೆ ಅಂತ ಬಟ್ಟೆ ಬರೆ ಕೇಳಿ ಅದನ್ನು ತಗೊಂಡು ಹೋಗಿ ಅದನ್ನು ಇನ್ನೂ ಆರಾಮವಾಗಿ ಜೀವನ ಮಾಡಬಹುದು ಅನ್ನುವಷ್ಟರಲ್ಲಿ 6 ತಿಂಗಳಲ್ಲಿ ಈ ರಿಪೋರ್ಟ್ ಬರುತ್ತೆ. ಇವನ ಚಳಿ ಬಿಡಿಸಲು ಈಗ ಅಷ್ಟೇ ಪೊಲೀಸರೆಲ್ಲ ಸ್ಟಾರ್ಟ್ ಆಗಿದೆ. ಇವನ ಚಳಿ ಬಿಡಿಸಿದರೆ ಸಾಲದು, ಇವನಿಗೆ ಜೈಲು ತುಂಬ ಕಮ್ಮಿ. ಖಂಡಿತವಾಗಿ ಇವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ನಮ್ಮ ದೇಶದ ಕುರುಡು ಕಾನೂನು ವ್ಯವಸ್ಥೆ ಬದಲಾಗಬೇಕು. ಇವತ್ತು ಇಷ್ಟೊಂದು ಕೊಲೆ ಆಗ್ತಾಯಿದೆ, ಎಷ್ಟು ಹೆಣ್ಣು ಮಕ್ಕಳ ಕೊಲೆ ಆಗಿದೆ, ಎಷ್ಟು ಗಂಡು ಮಕ್ಕಳ ಕೊಲೆ ಆಗಿದೆ, ಎಷ್ಟು ಮುಗ್ಧ ಪುಟ್ಟ ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಯಾಕೆ ಮತ್ತೆ ಆಗ್ತಾಯಿದೆ ಅಂದರೆ ನಮ್ಮ ದೇಶದ ಕುರುಡು ಕಾನೂನು ಇದು ಯಾವತ್ತೂ ಬದಲಾಗುತ್ತೆ. ನಮ್ಮ ದೇಶದ ಕಾನೂನು ವ್ಯವಸ್ಥೆ ತಪ್ಪು ಮಾಡಿದವರಿಗೆ ಸರಿಯಾದ ಶಿಕ್ಷೆ ಯಾವಾಗ ಸಿಗೋದಿಲ್ಲ ಆವತ್ತಿನಲ್ಲಿ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ.
ಯಾವಾಗ ಸರಿಯಾದ ಶಿಕ್ಷೆ, ಎನ್ಕೌಂಟ್ರು, ಗಲ್ಲು ಇದೆಲ್ಲ ಬಂತು ಅಥವಾ ಸೌದಿ ಅರೇಬಿಯಾದಲ್ಲಿ ಕೊಂದರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ಒಂದು ಪುಲಿಸ್ ಸ್ಟಾಪ್ ಅಂತ ಬರ್ಬೋದು. ಹಾಗೆ ಇಂತಹ ಎಷ್ಟು ಕೃತಿಕವರು ನಮ್ಮ ಸಮಾಜದಲ್ಲಿ ಈ ಥರ ಗೊತ್ತಿಲ್ಲದೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಅಲ್ವಾ. ಇದೀಗ ಸಣ್ಣದೊಂದು ಕಂಪ್ಲೇಂಟ್, ಅವರಷ್ಟು ಸೀರಿಯಸ್ ಆಗಿ ಕೊಟ್ಟ ಕಂಪ್ಲೇಂಟ್ ಅಂತ ಅಲ್ಲವೇ ಅಲ್ಲ, ಇದು ಸಣ್ಣದಾಗಿ ಒಂದು ಇರಲಿ ಅಂತ ಕೊಟ್ಟಿದ್ದಾರೆ. ಅದು ಪೊಲೀಸರ ಒತ್ತಾಯ ಕೂಡ ಇತ್ತಂತೆ, ಹಾಗಾಗಿ ಕೊಟ್ಟಿದ್ದಕ್ಕೆ ಈ ಸತ್ಯಾಂಶ ಹೊರಗಡೆ ಬಂತು. ಇನ್ನೆಷ್ಟು ಮರಣಗಳು ಹೀಗೆ ನೋಡಿ, ಹೆತ್ತವರಿಗೆ ಗೊತ್ತಿಲ್ಲದೆ ಗಂಡಿಂದ ಅಥವಾ ಹೆಣ್ಣಿನ ಮರಣಗಳು ಹೀಗೆ ನಡೆದು ಹೋಗಿರ್ಬೋದು. ಸಹಜ ಸಾವು ಅಂತ ಹೆತ್ತವರು ನಂಬಿರ್ಬೋದು. ಹಾಗಾಗಿ ಇನ್ನು ಯಾರೇ ಸತ್ರು ನನ್ನ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು, ಒಂದು ಸಣ್ಣ ಕಂಪ್ಲೇಂಟ್ ಇರಲೇಬೇಕು. ಯಾಕೆಂದರೆ ನಾವು ಕಾಯಿಲೆ ಅಲ್ಲದೆ ಸತ್ತರೆ ಖಂಡಿತವಾಗಿ ಇದು ಮುಂದೆ ಮಾಡಬೇಕಾದಂಥ ಕೆಲಸ. ಹಾಗಾಗಿ ಯಾರನ್ನು ಯಾರು ನಂಬಾರ್ದು. ತನ್ನ ವೈದ್ಯಕೀಯ ಜ್ಞಾನ, ವೈದ್ಯಕೀಯ ವೃತ್ತಿ, ವೈದ್ಯಕೀಯ ಸಲಕರಣೆನೆಲ್ಲ ಇಟ್ಟು ಒಂದು ಮುಗ್ಧ ಜೀವವನ್ನು ಬಲಿ ತೆಗೆದ ಇವನಿಗೆ ಇನ್ನೆಷ್ಟು ಶಿಕ್ಷೆ ಕೊಟ್ಟರು ಅದು ಕಡಿಮೆನೇ. ಅವನು ತಾನು ಮಾಡಿದ್ದೆಲ್ಲ ಇದು ನಡೆಯುತ್ತೆ. ಯಾಕೆಂದರೆ ಅವನು ಇವರ ಹೆತ್ತವರನ್ನೆಲ್ಲ ತನ್ನ ಕೈಯೊಳಗಡೆ ಇಟ್ಟಿದ್ದ, ಅವರನ್ನು ನಂಬಿಸಿದ್ದ, ಮುಗ್ಧ ನಗು ಥರ ತೋರಿಸಿ ಅವರನ್ನೆಲ್ಲ ತನ್ನ ಬಲೆಗೆ ಹಾಕ್ಕೊಂಡಿದ್ದ. ಇವರು ಕೃತಿಕರ ಸಾವಿನ ನಂತರ ತುಂಬ ದುಃಖದಲ್ಲೇ ಅವಳ ಮೇಲೆ ಇರುವ ಎಲ್ಲ ಆಸ್ತಿ ಮನೆಗಳನ್ನೆಲ್ಲ ಇಸ್ಕಾನಿಗೆ ದಾನ ಮಾಡಿದ್ದಾರೆ. ಆದರೆ ಆ ಶಾಕಿನಲ್ಲೇ ಅವರು ಹೊರಗೆ ಬಂದಿಲ್ಲ. ಸಹಜ ಸಾವಿನ ಶಾಕಿನಲ್ಲೇ ಹೊರಗಡೆ ಬರದಿರುವಾಗ ಇದು ಅಸಹಜ ಸಾವು ಅಂದಾಗ ಅವರನ್ನು ಇನ್ನಷ್ಟು ಅದು ಕುಗ್ಗಿಸಿರ್ಬೋದು. ಆದರೆ ಅವರಿಗೆ ನ್ಯಾಯ ಸಿಗಬೇಕು. ಇವನ ಮರಣ ಯಾವತ್ತೂ ಆಯಿತು, ಅವರಿಗೆ ನ್ಯಾಯ ಸಿಗುತ್ತೆ. ಇವನಿಗೆ ಅತೀ ದೊಡ್ಡ ಶಿಕ್ಷೆ ಆಗಬೇಕು. ಇವನಿಗೆ ಅಕಸ್ಮಾತ್ ಜೈಲಲ್ಲೇ ಕೊಳೆಯುವಾಗಿದ್ದರೆ ಒಂದು 20-25 ವರ್ಷ ಜೈಲಲ್ಲಿ ಕೊಳಿಲೇಬೇಕು. ಇವನ ಹೆತ್ತವರಿಗೂ ಕೂಡ ಶಿಕ್ಷೆ ಆಗಬೇಕು, ಅವರು ಕೂಡ ಭಾಗಿಯಾಗಿದ್ದರೆ ಮತ್ತೊಂದು ಮಹೇಂದ್ರ ಹುಟ್ಟಿ ಬರಬಾರ್ದು. ಮತ್ತೊಂದು ಮುಗ್ಧ ಕೃತಿಕ ಕೂಡ ನಮ್ಮ ಸಮಾಜದಲ್ಲಿ ಬದಲಾಗಬೇಕು. ಹೆಣ್ಣು ಮಕ್ಕಳು ತುಂಬ ಜಾಗರೂಕರಾಗಿರಬೇಕು, ತುಂಬ ಕೇರ್ಫುಲ್ ಆಗಿರಬೇಕು. ಯಾರನ್ನು ಸುಲಭದಲ್ಲಿ ನಂಬಲಿಕ್ಕೆ ಹೋಗಬೇಡಿ. ಹಾಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವನಿಗೆ ಅತಿ ದೊಡ್ಡ ಶಿಕ್ಷೆ ಆಗಬೇಕು. ಅವರ ಹೆತ್ತ ತಂದೆ ತಾಯಿಗೆ, ಕೃತಿಕ ಅವರ ತಂದೆ ತಾಯಿಗೆ ಇದನ್ನು ಸಹಿಸುವ ಶಕ್ತಿ ಕೊಡಲಿ. ಇವನಿಗೆ ದೊಡ್ಡ ಶಿಕ್ಷೆ ಆದಾಗ ಅವರಿಗೆ ತುಸು ಸಮಾಧಾನ ಆದರೂ ಆಗ್ಬೋದು, ತುಸು ಸಮಾಧಾನ ಸಿಗಲಿ ಅವರಿಗೆ. ಹಾಗಾಗಿ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ ನಾನು, ಸತ್ಯದ ವಿಡಿಯೋ ಒಂದಿಗೆ. ಟಾಟಾ ಎಲ್ರಿಗೂ.